ಹಾಂ ಕಂಪ್ಲೀಟ್ ಆಯಿತು. ತೆಲುಗು ಡಬ್ಬಿಂಗ್ ಮುಗಿದಿದೆ, ಎಲ್ಲ ಆಗಿದೆ. ಸೆನ್ಸಾರ್ಗೆ ಅಪ್ಲೈ ಮಾಡಿದ್ದೀವಿ, ಸೆನ್ಸಾರ್ಗೆ ಹೋಗಿದೆ. ಸೇಮ್ ಈ ತಿಂಗಳಲ್ಲೇ ಕನ್ನಡ ಮುಗಿದಿದೆ. ಸೊ ತೆಲುಗು ಐ ಥಿಂಕ್ ನೆಕ್ಸ್ಟ್ ವೀಕ್ ಸೆನ್ಸಾರ್ ಮುಗಿಯುತ್ತೆ. ತಮಿಳು ಮಲಯಾಳಮು ಮ್ಯಾಕ್ಸಿಮಮ್ ಡಿಸೆಂಬರಲ್ಲಿ ಕಂಪ್ಲೀಟ್ ಆಗುತ್ತೆ ಎಲ್ಲ. ಆಮೇಲೆ ಎಂಟೈರ್ ಕರ್ನಾಟಕ ನಾನು ಅಂದರೆ ಬೇರೆ ಲ್ಯಾಂಗ್ವೇಜ್ ಕೊಟ್ಬಿಡ್ತಾ ಇದ್ದೀವಿ. ಬೇರೆ ಲ್ಯಾಂಗ್ವೇಜ್ ಯಾಕೆಂದರೆ ನಮ್ಗೆ ಅಲ್ಲಿ ಇನ್ನೂ ಅಷ್ಟು ಇದಿಲ್ಲ, ಐಡಿಯಾಸ್ ಇಲ್ಲ. ಕರ್ನಾಟಕ ಮಾತ್ರ ಫಸ್ಟ್ ಟೈಮು ಪ್ರೇಮ್ ಪಿಕ್ಚರ್ಸಿಂದನೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಫಸ್ಟ್ ಸಿನಿಮಾ ನಮ್ಮ ಪ್ರೇಮ್ ಪಿಕ್ಚರ್ಸಿಂದನೇ ಡಿಸ್ಟ್ರಿಬ್ಯೂಷನ್ ಲಾಂಚ್ ಮಾಡ್ತೀವಿ. ಎಲ್ಲರೂ ಕೇಳ್ಯಾರ ಸಿನಿಮಾ. ಸುಮಾರು ಒಂದು 6 ಜನ ಡಿಸ್ಟ್ರಿಬ್ಯೂಟ್ರ್ ಕೇಳಿದ್ರು. ಬಟ್ ಬೇಡ, ನನಗೂ ಒಂದು ಸ್ವಲ್ಪ ಏನೋ ಕಲಿಯೋಣ, ನನಗೂ ಏನೋ ಗೊತ್ತಿರಬೇಕಲ್ಲ. ಯಾಕೆಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಸಿನಿಮಾಗಳನ್ನ ನನ್ನ ಕರಿಯರ್ ಸಿನಿಮಾಯಿಂದನೂ ಥಿಯೇಟ್ರಿಗೆ ತೊಗೊಂಡೋಗಿ ಹಾಕಿ ಥಿಯೇಟ್ರಲ್ಲಿ ಪೋಸ್ಟ್ ಅಂಟಿಸಿ ಅಲ್ಲಿ ಒಂದು ಥಿಯೇಟ್ರಲ್ಲಿ ಎಷ್ಟು ದುಡ್ಡು ಬರುತ್ತೆ, ಈ ಥಿಯೇಟ್ರ್ ಇದೇನಿದೆ, ಸೊ ಆಮೇಲೆ ಸುತ್ತ ಈ ಥಿಯೇಟ್ರಿಗೆ ಯಾವ ಥರ ಜನ ಒಂದು ಸಿನಿಮಾ ನೋಡ್ತಾರೆ ಅನ್ನೋದೆಲ್ಲ ಅಲ್ಲಿಂದನೇ ಕರಿಯಿಂದನೂ ನನಗೆ ಒಂದು ಸ್ವಲ್ಪ ರಜಸ್ಸು ರಮೇಶ್ ಅವರಾಗಲಿ, ಆಮೇಲೆ ಪ್ರತಿಯೊಬ್ಬ ಥಿಯೇಟ್ರವರು ಇದರಾಗಲಿ, ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗಲಿ ನನಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ನಾನು ಆ ದೃಷ್ಟಿಯಿಂದ ಏನಾಗಿದೆ, ನಮ್ಮದೇ ಬ್ಯಾನರಲ್ಲಿ ನಮ್ಮದೇ ಡಿಸ್ಟ್ರಿಬ್ಯೂಷನ್ ಇದು ಮಾಡೋಣ ಅಂತ ನಾವೇ ಎಂಟೈರ್ ಕರ್ನಾಟಕ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.